Watch full episodes on Jio Hotstar. ಬನ್ನಿ ಸ್ವಲ್ಪ ಟೇಸ್ಟ್ ಮಾಡಿ ಹಾಗೆ ಜಾಂಬಿ ಆಗಿ. ಅಯ್ಯಮ್ಮ, ಎಷ್ಟು ವಯಸ್ಸಾಗ್ಲಿ ಇನ್ಮೇಲಿಂದ ಇವರೇ ನನಗೆ ಬಾಸು. ಏನಂದೆ? ಏನೂ ಇಲ್ಲ. ಚಿಕನ್ ಲಾಲಿಪಾಪ್, ತಂದೂರಿ ಕಬಾಬ್. ವೆಲ್ಕಮ್. ಸೊ ಹಿಯರ್ ವಿ ಮೀಟ್ ಅಗೇನ್. ಪಾಪ ನೀನು ಆಂಟಿಡೋಟ್ ಮಾಡ್ಬೇಕು ಅಂತ ಓಡ್ತಾ ಇದ್ದೆ ಅಲ್ವಾ? ಆಂಟಿಡೋಟ್ ಇಂದ ನೀನು ಕೆಲವರನ್ನ ಮಾತ್ರ ಸರಿಪಡಿಸ್ಬೋದು ಅಷ್ಟೇ, ಎಲ್ರೂ ಆಗಲ್ಲ. ಎಲ್ರನ್ನು ಸರಿಪಡಿಸ್ಬೇಕು ಅಂದ್ರೆ ನೀವು ನನ್ನ ಕಥೆನ ಮುಗಿಸ್ಬೇಕು, ಆದ್ರೆ ನಿಮ್ ಕೈಲಿ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ನಾನ್ ನಿಮ್ಗಳ ಕಥೆಗಳನ್ನ ಮುಗಿಸ್ಬಿಡ್ತೀನಿ. ಇಲ್ಲಿ ಏನ್ ನಡೀತಾ ಇದೆ? ಅರೆ, ನಾನು ಯಾಕೆ ಈ ಕಡೆ ಹೋಗ್ತಾ ಇದ್ದೀನಿ? ಗಸಿಟರಾಮ, ನಿನ್ ಲೀಡರ್ ಆಗ್ಬಿಟ್ಟು ಸಿಕ್ಕಾಕ್ಸ್ಬಿಟ್ಟಿದೆ ಕಣ ನನ್ನ. ಅಯ್ಯೋ, ಇವೆಲ್ಲ ಆಗಿದ್ದು ನಿನ್ನಿಂದಾನೆ ಕಣಯ್ಯ. ನಾನು ನಿನ್ ಹೇಳ್ತಾನೆ ಐತೆ, ಆದ್ರೆ ನೀನ್ ನನ್ನ ಮಾತೇ ಕೇಳಿಲ್ವಲ್ಲ. ಬ್ರದರ್, ತಾವು ಮಹಾನ್ ವ್ಯಕ್ತಿಗಳು, ಶಕ್ತಿಶಾಲಿಗಳು. ನನ್ನಂತ ಅಮಾಯಕ ಮನುಷ್ಯನ ತಾವ್ ಯಾಕೆ ತಿನ್ನಕ್ ನೋಡ್ತಾ ಇದ್ದೀರಲ್ಲ? ಅಯ್ಯಮ್ಮ, ಮೋಟು, ನೀನು ಮಹಾವೀರ, ಅತಿ ಶಕ್ತಿಶಾಲಿ ಕಣಪ್ಪ. ನೀನು ಇವರ ಜಾಂಬಿ ಆರ್ಮಿನ ಒಳ್ಳೆ ಬಟ್ಟೆ ಒಗೆಯೋ ತರ ಒಗೆದ್ ಬಿಸಾಕ್ಬಿಟ್ಟಿಯಪ್ಪ. ಇವನೇನಾದ್ರೂ ಶಕ್ತಿಶಾಲಿ ಆಗಿದ್ದಿದ್ರೆ ಇವರ ಜಾಂಬಿ ವರ್ಡಿಂದ ಇವನನ್ನ ಎಗರ್ಸ್ಕೊಂಡು ತಿರ್ಗಿಸಿ ಹೊಡೆದು ಆಚೆ ಹಾಕ್ತಿರ್ಲಿಲ್ಲ, ಗೊತ್ತಾ? ಅಯ್ಯೋ ಅಪ್ಪಾರ, ನಿಜ ಹೇಳೋದು ಯಾರ ಕಡೆ ಇದ್ಯಾ? ಮೋಟು, ನೀನ್ ಸರಿಯಾಗಿ ಹೇಳ್ದೆ. ನಾನೊಬ್ಬ ಮಹಾನ್ ಶಕ್ತಿಮಾನ್. ಅದಕ್ಕೆ ನೋಡು, ಈ ಜಾಂಬಿ ವರ್ಲ್ಡ್ಗೆ ನಾನು ರಾಜನಾಗಿರೋದು. ನನ್ ಪವರ್ ಬಗ್ಗೆ ನಿನಗೆ ಗೊತ್ತಾ? ಜಾಂಬೀಸ್ ಎಲ್ಲಿ ಬೇಕಾದ್ರೂ ಇರ್ಲಿ, ಕಣ್ಣು ಮುಚ್ಕೊಂಡೆ ನಾನು ಅವ್ರನ್ನ ನೋಡ್ಬೋದು. ನನ್ನ ಮೈಂಡ್ ಪವರ್ ಇಂದ ಅವ್ರಿಗೆ ಕಮಾಂಡ್ ಮಾಡ್ಬೋದು. ನಾನ್ ಹೇಳ್ದಂಗೆ ಅವರು ಕೇಳ್ತಾರೆ. ಇವನು ಯಾರನ್ನ ಬೇಕಾದ್ರೂ ಜಾಂಬಿ ಮಾಡ್ಬಿಡ್ತಾನೆ, ಮತ್ತೆ ಅವರಲ್ಲಿ ತೋಳೆಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಬಂದ್ಬಿಡುತ್ತೆ. ಆದ್ರೆ ಇದರಿಂದ ಏನ್ ಉಪಯೋಗ? ಇಷ್ಟೆಲ್ಲ ಇದ್ರೂ ಕೂಡ ನನ್ಗೆ ತುಂಬಾ ದುಃಖ ಆಗುತ್ತೆ. ಇವನನ್ನ ಜಾಂಬಿ ವರ್ಡಿಂದ ಎಗರಿಸ್ಕೊಂಡು ತಿರುಗಿಸಿ ಅಯ್ಯಮ್ಮ. ನೀನ್ ಯಾರ ಕಡೆ ಇದೆಯಾ? ನನ್ ಕಡೆನಾ ಅಥವಾ ಇವನ್ ಕಡೆನಾ? ನಾನು ನಿಮ್ಮ ಪರವಾಗಿದೆ. ಅಲ್ಲ ಬ್ರದರ್, ಯಾಕೆ ನನ್ಗೆ ಹಿಂಸೆ ಕೊಡ್ತಾ ಇದ್ದೀರಾ ನೀವು? ನನ್ ಮೇಲೆ ನಿಮ್ಗೆ ಅಷ್ಟೊಂದು ಕೋಪ ಹೇಳಿ? ಇದನ್ನ ಫರ್ನಿಶಿಂಗ್ ಅಂತ ಹೇಳ್ತಾರೆ. ಅಯ್ಯೋ ನಿಮ್ಮ, ಇದನ್ನ ಫರ್ನಿಶಿಂಗ್ ಅಲ್ಲ, ಕರ್ನಿಶಿಂಗ್ ಅಂತಾರೆ. ಅಯ್ಯಮ್ಮ, ನನಗೆ ಪ್ಲೇನ್ ಆಗಿ ತಿನ್ನೋದು ಇಷ್ಟ ಇಲ್ಲ. ಪತ್ಲು, ಇವ್ ನನ್ನ ತಿನ್ನಕ್ ನೋಡ್ತಾ ಇದ್ದಾನೆ ಕಣೋ. ನೀನ್ ಯಾಕೋ ಸುಮ್ನೆ ಇದೆಯಾ? ಬೇಗ ಏನಾದ್ರೂ ಯೋಚನೆ ಮಾಡೋ. ಐಡಿಯಾ ಸೊಂಬಡಾನೆ, ಮೋಟು ಕೊನೆಯ ಆಸೆನ ಈಡೇರಿಸ್ಬಿಡಿ. ಅದಕ್ಕೆ ಅವರು ಒಳಗಡೆ ಹೋಗ್ಲೇಬೇಕು, ಗೊತ್ತಾ? ಒಳಗಡೆನಾ? ಒಳಗಡೆ ಎಲ್ಲೋ ಪತ್ಲು? ಒಳಗಡೆ ಎಲ್ಲಿ ಅಂದ್ರೆ? ಅವನ ಹೊಟ್ಟೆಯಲ್ಲಿ ಮೋಟು. ಸುಂಬರ ಬ್ರದರ್, ತಾವು ನನ್ನ ಜೊತೆ ಮ್ಯಾಚಸ್ ಮತ್ತೆ ಕ್ಯಾಂಡಲ್ ತಿನ್ನಕ್ ಬಯಸ್ತೀರಾ? ಹೇಳಿ. ಕತ್ಲಲ್ಲಿ ಬೆಳಕ್ ಮಾಡ್ಕೊಳ್ಳೋದಿಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅರೆ, ಯಾಕ್ರಿ ನನ್ನ ಹೆದರ್ಸ್ತಾ ಇದ್ದೀರಾ? ಸರಿ, ನಿನ್ ಕೊನೆ ಆಸೆ ಏನು ಅಂತ ಹೇಳು. ನನಗೇನು ಆಸೆ ಇಲ್ಲ, ನನ್ ಬಿಟ್ಬಿಟ್ರೆ ಸಾಕು. ಅಯ್ಯೋ, ನಾಚಿಕೆ ಪಡ್ಕೋತಾ ಇದ್ದಾನೆ. ಇವನಿಗೆ ಸಮೋಸ ತಿನ್ನಿಸ್ಬಿಡಿ. ಇದೊಂದೇ ಅವನ ಕೊನೆ ಆಸೆ ನೋಡಿ, ಅರ್ಥ ಆಯ್ತಾ? ಅಯ್ಯೋ, ನನ್ ಪ್ರಾಣ ಹೋಗ್ತಾ ಇದೆ ಇಲ್ಲಿ. ಆದ್ರೆ ನಿಮ್ಗೆಲ್ಲ ತಮಾಷೆನಾ? ಇಂಥ ಸಮಯದಲ್ಲಿ ನೀವೆಲ್ಲ ಸೇರ್ಕೊಂಡು ನಂಗೆ ಸಮೋಸ ಪಾರ್ಟಿ ಕೊಡಕ್ಕೆ ಇಷ್ಟಪಡ್ತಾ ಇದ್ದೀರಾ? ಹೋಗು, ಸಮೋಸ ತಗೊಂಡ್ ಬಾ. ಅಲ್ಲಿವರೆಗೂ ನಾನ್ ಸ್ವಲ್ಪ ಗಾರ್ನಿಶಿಂಗ್ ಮಾಡ್ತಾ ಇರ್ತೀನಿ.
ಮೋಟೋ ಸಮೋಸ ತಿನ್ನು. ನಾನ್ ತಿನ್ನೋದಿಲ್ಲ, ನಾನ್ ಖಂಡಿತ ತಿನ್ನೋದಿಲ್ಲ. ಪತ್ಲು, ಯಾಕ ಪತ್ಲು, ನೀ ಇಷ್ಟೊಂದು ಕಟ್ಟೋರ್ ವ್ಯಕ್ತಿ ಯಾಕಾಗ್ಬಿಟ್ಯೋ? ನನ್ ಜೀವ ಉಳ್ಸೋದ್ ಬಿಟ್ಬಿಟ್ಟು ಸಮೋಸ ತಿನ್ಸಿ ನನ್ ಕತೆನೆ ಮುಗ್ಸಕ್ ನೋಡ್ತಾ ಇದೀಯಲ್ಲೋ. ಆಯ್ತು ಒಂದ್ ಕೆಲ್ಸ ಮಾಡು, ಸಮೋಸ ತಿನ್ಬಿಡು. ಇಲ್ಲ ಬ್ರದರ್, ನಾನ್ ತಿನ್ನೋದಿಲ್ಲ, ಖಂಡಿತ ತಿನ್ನೋದಿಲ್ಲ. ನಂಗೆ ತಿನ್ನಕ್ ಇಷ್ಟನೇ ಇಲ್ಲ. ನೋಡಿ, ನೀವೆಲ್ಲ ಆರಾಮಾಗಿ ಕುತ್ಕೊಂಡು ನೋಡ್ತಾ ಇರಿ. ಈ ಮನುಷ್ಯ ನನ್ನ ತಿಂದಾಕ್ಬಿಡ್ತಾನೆ. ಅವರು ಸಮೋಸ ಯಾಕೆ ತಿಂತಾ ಇಲ್ಲ ಅಂತಂದ್ರೆ, ಯಾಕೆ ಅಂದ್ರೆ ಅದನ್ನ ಚಟ್ನಿಯಲ್ಲಿ ಮುಳುಗಿಸಿ ಕೊಟ್ಟಿಲ್ಲ. ಮೋಟೋ ಅರ್ಥ ಮಾಡ್ಕೊಳ್ಳೋ. ಆ ಸಮೋಸಾನ ತಿಂದು ನೀನು ಶೂರು ಹಚ್ಕೊಳ್ಳೋ. ಇದ ವಿಷಯ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಸಾರಿ. ಸಮೋಸ ವಾಪಸ್ ತಗೊಂಡೋಗು, ಇಲ್ಲೇ ಎಡವಟ್ ಆಗ್ತಾ ಇದೆ. ತಗೊಳ್ಳಿ ಮಜಾ, ಕಾಪಾಡಿ. ಇದು ನನ್ನ ಸ್ಪೆಷಲ್ ಹಂಚು ಕಣ. ಅಯ್ಯಮ್ಮ, ಈ ತರ ಮಹಾಬಲಿನ ನೀನು ಜೀವನದಲ್ಲಿ ಮೊದಲೇ ಸರಿ ನೋಡಿರ್ತೀಯ ಅನ್ಸುತ್ತೆ. ಮೋಟು ಪತ್ಲು ಜೊಂಬಾಡನ ಒಳ್ಳೆ ಬಟ್ಟೆ ಒಗ್ದಾಕ್ತಂಗೆ ಒಗ್ದಾಕ್ಬಿಟ್ರು ಅಲ್ವಾ? ನೀನ್ ಯಾರ್ ಕಡೆ ಇದೆಯಾ ಅಂತ ಹೇಳು. ನಾನು ಅವ್ರ ಕಡೆ ಇದ್ದೀನಿ. ಸಾರಿ, ನಾನು ನಿಮ್ ಕಡೆಗೆ ಇರ್ತೀನಿ. ನನ್ನ ಜಾಂಬಿ ಸೈನಿಕರೇ, ಹಿಡೀರಿ ಅವನ್ನ. ನಾನೇ ಅವನ್ನ ಜಾಂಬಿ ಮಾಡ್ಬಿಡ್ತೀನಿ. ನಾನು ಹೇಳಿದ್ದೆ ತಾನೇ, ಮೋಟುನ ಗುರಿ ಯಾವತ್ತೂ ತಪ್ಪೋದೇ ಇಲ್ಲ ಅಂತ. ಈ ಚಿಂಗಂ ಯಾರ್ ಕಡೆ ಇದ್ದಾನೆ ಅಂತ ನನಗಿನ್ನೂ ಅರ್ಥನೇ ಆಗ್ತಿಲ್ಲ. ಪತ್ಲು, ಡಾಕ್ಟರ್ ಓಡ್ ಬನ್ನಿ ಬೇಗ. ನೀವು ಪುಣ್ಯಾತ್ಮರು ಮೋಟು ಪತ್ಲು, ನೀವು ಪುಣ್ಯಾತ್ಮರು. ಅಮ್ಮ, ನೀನ್ ನನ್ ಬೆನ್ ಹಿಂದೆನೆ ಚೂರಿ ಹಾಕ್ಬೇಕು ಅಂತ ಇದೆಯಾನೋ? ಮೋಟು ಪತ್ಲು ನಿಮ್ಮನ್ನ ಸರಿಯಾಗಿ ಒಗ್ದು ಹಾಕ್ಬಿಟ್ರು ನೋಡಿ. ನೀನ್ ಯಾರ್ ಕಡೆ ಇದೆಯಾ? ಅವನ್ ಕಡೆನಾ ಇಲ್ಲ ನನ್ ಕಡೆನಾ? ಇಲ್ಲ, ನಾನು ನಿಮ್ ಕಡೆಗೆ ಇದ್ದೀನಿ. ಬನ್ನಿ, ಸ್ವಲ್ಪ ಟೇಸ್ಟ್ ಮಾಡಿ, ಹಾಗೆ ಜಾಂಬಿ ಆಗ್ಬಿಡಿ. ಮೋಟು ಪತ್ಲು ಇಷ್ಟೊತ್ತಾದ್ರೂ ನಮ್ ಕೈಲಿ ಸಿಗ್ಲೇ ಇಲ್ವಲ್ಲ? ಇರ್ಲಿ, ಪರವಾಗಿಲ್ಲ. ಎಷ್ಟು ಅಂತ ಬಚ್ಚಿಟ್ಕೊಂಡಿರ್ತಾರೆ. ನಾನೇ ಈಗ ಬಂದಾಯ್ತಲ್ಲ. ಅಯ್ಯಮ್ಮ, ಮೋಟು ಪತ್ಲುನ ಹಿಡಿಯೋದು ಸಾಧ್ಯನೇ ಇಲ್ಲ, ಆಗೋದು ಇಲ್ಲ. ಮೋಟೋ ಎದ್ದೇಳೋ. ನೋಡ್ಬಿಟ್ಟು ಗಸಿಟ ರಾಮ, ಅವನು ತಪ್ಪಿಸ್ಕೊಂಡಪ್ಪ. ನಾವು ಗಸಿಟ ರಾಮನ್ ಒಬ್ಬನೇ ಬಿಡಕ್ಕೆ ಖಂಡಿತ ಆಗೋದಿಲ್ಲ. ಅವನು ನಮ್ಮೆಲ್ಲರೂ ಸ್ನೇಹಿತ. ನಾನು ಅವನಿಗೆ ಮಾತು ಕೊಟ್ಟಿದ್ದೆ, ಏನಾದ್ರೂ ಪರವಾಗಿಲ್ಲ, ನಾವು ಮಾತ್ರ ನಿನ್ ಸ್ನೇಹ ಬಿಡೋದಿಲ್ಲ ಅಂತ. ನಾನು ಅವನ್ನ ಕರ್ಕೊಂಬರಕ್ ಹೋಗ್ತೀನಿ. ಸರಿ ಆಯ್ತು ಮೋಟೋ. ಡಾಕ್ಟರ್, ನೀವು ಇಲ್ಲಿ ಕೂತ್ಕೊಂಡು ಆಂಟಿಡೌಟ್ ನ ತಯಾರು ಮಾಡ್ತಾ ಇರಿ. ಅಷ್ಟೊಳಗೆ ನಾವು ಹೋಗಿ ಆ ಗಸಿಟ ರಾಮನ ಇಲ್ಲಿ ಹೇಳ್ಕೊಂಡು ಬಂದೇ ಬರ್ತೀವಿ. ಪಾಪ ರಾಮ ಎಲ್ಲಿ ಸಿಕ್ಕಾಕೊಂಡು ಏನ್ ಮಾಡ್ತಿರ್ತಾನೋ ಏನೋ ಈಗ. ಚಿಕನ್ ಲಾಲಿಪಾಪ್. ಸದ್ಯ ಬಚಾವಾಗ್ಬಿಟ್ವಿ. ಪತ್ಲು, ಅಲ್ಲೋಡ ಗಸಿಟಾರಾಮ ಅವ್ರ ಜೊತೆ ಇದ್ದಾನೆ. ಮೋಟೋ, ತುಂಬಾ ಹುಷಾರಾಗಿ ಕೆಲಸ ಮಾಡ್ಬೇಕಪ್ಪ. ಎಲ್ಲದಕ್ಕಿಂತ ಮೊದ್ಲು ಆ ಗಸಿಟ ರಾಮುನ ಆ ಗ್ರೂಪ್ ಇಂದ ಆಚೆ ಕರ್ಕೊಂಡ್ಬರ್ಬೇಕು. ಅದು ಯಾಗೋ? ಕಲ್ಬೆ ಕಬಾಬು, ಚಿಕನ್ ಕಬಾಬು, ಶೀಪು, ಗಸಿಟ ರಾಮ
ಗಸಿಟ ರಾಮ ನಿಂತ್ಕೊಳ್ಳೋ. ಚಿಕನ್ ಲಾಲಿಪಾಪ್. ಪತ್ಲು ಕಾಣಿಸ್ತಾ ಇದೆ, ನಾವು ನಿಜವಾಗ್ಲೂ ಜಾಂಬಿಗಳಾಗೋಗ್ಬಿಡ್ತೀವಿ ಅಂತ ಕಣೋ. ಮೋಟೋ ನಾನು ಏನ್ ಹೇಳ್ತೀನೋ ಅಷ್ಟೇ ಮಾಡು ಈಗ. ಚಿಕನ್ ತಂದೂರಿ, ತಂದೂರಿ ಕಬಾಬ್, ಚಿಕನ್ ತಂದೂರಿ, ಚಿಕನ್ ತಂದೂರಿಯಾ? ಚಿಕನ್ ಕಬಾಬ್, ಚಿಕನ್ ತಂದೂರಿ, ಚಿಕನ್ ಲಾಲಿಪಾಪ್. ಎಲ್ಲಿ ನನ್ನ ಜಾಂಬೀಸ್? ಎಲ್ಲಿಯ ಮೋಟು ಪತ್ಲು? ಚಿಕನ್ ತಂದೂರಿ, ತಂದೂರಿ ಲಾಲಿಪಾಪ್. ಕೇಳಿಸ್ಕೊಳ್ಳಿ ಜಾಂಬಿ ಆರ್ಮಿ, ಮೋಟು ಪತ್ಲು ನಿಮ್ ಮಧ್ಯಾಹ್ನ ಇದಾರೆ. ನಿಮ್ ತರನೇ ವೇಷ ಹಾಕೊಂಡಿದ್ದಾರೆ. ಮುಖ ಮುಟ್ಟಿ ನೋಡ್ಬೇಡಿ, ಹಿಡೀರಿ, ಚೆಚ್ಚಾಕಿ ಅವ್ರನ್ನ, ಬಿಡ್ಬೇಡಿ ಅವ್ರನ್ನ. ಎಲ್ಲಿದ್ದೀರಾ? ಎಲ್ಲಿ? ಅಮ್ಮಮ್ಮ ಬಿಡಲ್ಲ. ಬಾಂಗ್ಡ ಮೀನು. ಪತ್ಲು ಇನ್ನ ಗಟ್ಟಿಯಾಗಿ ಇಟ್ಕೊಂಡಿರೋ, ನಾನು ಈಗ್ಲೇ ಬಂದ್ಬಿಡ್ತೀನಿ. ಹಲೋ ಪುಟ, ಒಂದು ಹಗ್ಗ ಮತ್ತೆ ಬಟ್ಟೆ ಸಿಗುತ್ತಾ ಮಗು? ಗಸಿಟ ರಾಮನ ನಾವು ಕಟ್. ಜಾಂಬಿನ ಎಲ್ಲಿ ಎಲ್ಲಿ? ಅಯ್ಯೋ ಮಗು ನಿಂತ್ಕೋ ಮಗು, ನಾವು ಜಾಂಬಿಗಳಲ್ಲ, ನನ್ನ ಮಾತು ಕೇಳು, ಸ್ವಲ್ಪ ನಿಂತ್ಕೋ. ಎಲ್ಲಿದೆ ಜಾಂಬಿ? ಮುಂದೆ ಬಾ. ಅಲ್ಲ ಮೇಡಮ್, ತಮ್ಮ ಮಗ ನಮ್ಮನ್ನ ನೋಡಿ ಸುಮ್ಮನೆ ಎದ್ರುಕೊಂಡ್ಬಿಟ್ಟಿದಾನೆ ಅಷ್ಟೇ. ತಾವು ನಮ್ಮನ್ನ ತಿಂತೀಯಾ? ನನ್ ಮಗನ ತಿಂತೀಯ ನೀನು? ಇಲ್ಲಿಂದ. ಇಷ್ಟು ಭಯ ನಮ್ಗೆ ಜಾಂಬಿಗಳಿಂದನೂ ಆಗಿರ್ಲಿಲ್ಲ. ಅಮ್ಮ ತಾಯೇ, ನಾವು ಖಂಡಿತ ಜಾಂಬಿಗಳಲ್ಲ. ಅಯ್ಯೋ ಅಮ್ಮ, ನಾವು ಜಾಂಬಿ ಅಲ್ಲ. ಮಗಳಿಗೆ ಗೊತ್ತಿಲ್ಲ ನಾವು ಜಾಂಬಿ ಅಲ್ಲ ಅಂತ. ಸಾರಿ ಮೇಡಮ್, ನಾವು ಖಂಡಿತ ಜಾಂಬಿಗಳಲ್ಲ. ಯಾಕೆ ತರ ವೇಷ ಹಾಕೊಂಡಿದ್ದೀರಾ? ನಾವು ನಮ್ ಗೆಳೆಯನ್ನ ಈ ಜಾಂಬಿ ವೇಷದಿಂದ ಕಾಪಾಡ್ಬೇಕಾಗಿದೆ. ವಿಚಿತ್ರ, ನಿಮ್ ಫ್ರೆಂಡಿಗೋಸ್ಕರ ನಿಮ್ ಜೀವನೇ ಪಣಕ್ಕಿಟ್ಟು ಈ ತರ ರಿಸ್ಕ್ ತಗೊಂಡಿದ್ದೀರಾ ನೀವು. ನಿಮ್ಮಂತ ಫ್ರೆಂಡ್ಸ್ ಎಲ್ರಿಗೂ ಸಿಗ್ಲಿ. ಅದೇ ತರ ನಿಮ್ಮ ಹಾಗೆ ವೀರವನಿತೆ ತಾಯಿ ಎಲ್ಲ ಮಕ್ಕಳಿಗೂ ಸಿಗ್ಲಿ ಅಮ್ಮ. ನೀವು ನಮ್ಮನ್ನ ಜಾಂಬಿಗಳನ್ನು ತಿಳ್ಕೊಂಡು ನಮ್ಮ ವಿರುದ್ಧ ಹೋರಾಡಿದ್ರಿ ತಾಯಿ ನೀವು. ಸೀಗಡಿ ಮೀನು ತಿಂತೀನಿ ನಾನು. ಬೇಗ ಅವನ್ನ ಕಟ್ಬಿಡಿ. ಸೀಗಡಿ ಮೀನು ತಿಂದಾಕ್ತೀನಿ ನಾನು. ನಾವು ಲೋನ್ಲಿ ಐಲ್ಯಾಂಡ್ ಹೋಗ್ಬೇಕು. ಆ ಮೋಟರ್ ಬೋಟ್ ಎಲ್ಲಿ ಸಿಗತ್ತೆ ಈಗ? ಸೀ ಸೈಡ್ ಅಲ್ಲಿ ಲೈನ್ ಆಗಿ ಬೋಟ್ಗಳು ನಿಂತಿರುತ್ತೆ. ಬ್ಲೂ ಬಣ್ಣದ ಬೋಟ್, ಅದು ನನ್ ಮಗನ್ ತುಂಬಾನೇ ಇಷ್ಟ. ಅದನ್ನ ತಗೊಂಡ್ ಹೋಗಿ. ಥ್ಯಾಂಕ್ ಯು. ಡಾಕ್ಟರ್ ಜಟ್ಕಾ ಅವರೇ, ನಮ್ಗೆ ಗಸಿಟ ರಾಮ್ ಸಿಕ್ಬಿಟ್ಟಿದಾನೆ. ಆಚೆ ನಿಂತಿರಿ, ನಾವು ಬರ್ತಾ ಇದ್ದೀವಿ. ನಾನು ಬಂದೆ ನೋಡ್ರಪ್ಪ. ನನ್ನ ಹೊಡಿಬೇಡ್ರೋ, ನಾನು ನಿಮ್ ಬಾಸ್ ಕಂಡ್ರೋ, ನಾನು ಸೋಮಾಡ. ಹೊಡಿಬೇಡಿ ನನ್ನ. ಏನ್ರೋ ನನ್ನ ಟೇಸ್ಟ್ ನೋಡ್ತಾ ಇದ್ದೀರಾ? ಬಿಟ್ಬಿಡ್ರೋ. ಅಯ್ಯಮ್ಮ, ನಿಮಗೆ ಬುದ್ಧಿ ಇಲ್ಲ ಅನ್ನೋದು ಗೊತ್ತಾಗೋಯ್ತು. ನೀವು ಭೂಮಿ ಆದ್ರೆ ಅವರು ಆಕಾಶ. ಅಮ್ಮ ಅಮ್ಮ, ನೀವು ಗಾಳಿ ಆದ್ರೆ ಅವರು ಸುಂದ್ರ ಗಾಳಿ. ನೀವು ನದಿ ಆದ್ರೆ ಅವರು ಸಮುದ್ರ. ಅಮ್ಮ, ಅವ್ರು ಆಕಾಶ ಆದ್ರೆ ಅವರು ಸಮುದ್ರ. ಅವರು ಸುಂದ್ರ ಗಾಳಿ, ನೀವು ನೆಲ. ಎಷ್ಟು ಸಲ ಹೇಳಿದ್ದೀನಿ ನಿನಗೆ, ನಿನ್ ಬಾಯಿ ಮುಚ್ಕೊಂಡು ಸುಮ್ನೆ ಇರು ಅಂತ. ಅಮ್ಮ, ಅಯ್ಯಮ್ಮ, ಈ ತರ ಮೋಟು ಕೂಗ್ದ ಅಂದ್ರೆ ಆಕಾಶದಲ್ಲಿ ಸಿಟ್ಟು ಹೊಡಿಯತ್ತೆ. ಅಮ್ಮ, ಕಾರು ಸ್ವಲ್ಪ ಜೋಪಾನಾಗಿ ಹೋಗು. ಅಯ್ಯೋ, ಏನಾಯ್ತು ಕಣ? ಬನ್ನಿ, ಮೋಟಾರ್ ಬೋಟ್ ಕಡೆ ಹೋಗೋಣ ಬೇಗ. ಎಲ್ಲಿದ್ಯಪ್ಪ? ಎಲ್ಲಿದೆ ಅದು? ನೀಲಿ ಬಣ್ಣದ ಬೋಟು. ಅಲ್ಲಿದೆ ನೋಡಿ. ಅಯ್ಯೋ, ಮೊದಲು ಇವನು ಬಾಯಿ ಮುಚ್ಚರಪ್ಪ. ಇವನು ಅವ್ರ ಕಡೆಯವ್ರಿಗೆ ಸಿಗ್ನಲ್ ಕೊಡ್ತಾ ಇದ್ದಾರೆ.
ಬೇಗ ಬನ್ರೋ ಅವ್ರ ಇಲ್ಲಿಗೆ ಬರೋದು ಮುಂಚೆ ಹೋಗ್ಬಿಡ್ಬೇಕು. ಬೇಗ ಈ ಗಸಟಿನ ಬಾಯಿ ಮುಚ್ಚರಪ್ಪ. ಇವಾಗ ಆಂಟಿಡೋಟ್ ನ ಮಾಡ್ತೀನಿ ನೋಡ್ರೆ. ಬೀಸು ದೊಣ್ಣೆಯಿಂದ ತಲೆ ತಪ್ಪಿಸ್ಕೊಂಡ್ವಿ ಕಣ್ರೆ. ಈಗ ನಮಗೆ 100 ವರ್ಷದ ಆಯ್ ಸಿಕ್ಕಂಗ್ ಆಯ್ತು ಕಣ್ರೆ. ನಾನಿವಾಗ ಬೇಗ ಆಂಟಿಡೋಟ್ ನ ಮಾಡ್ಬಿಡ್ತೀನಿ ರೇ. ಅರೆ ಗಸಿಟರಾಮ, ಕಪ್ಪೆ ತರ ಎಲ್ಲಿಗೂ ಹಾರ್ಕೊಂಡು ಹೋಗ್ತಿದ್ಯಾ ನೀನು? ನಿಂತ್ಕೋ, ನಿಂತ್ಕೋ. ಕಂಟ್ರೋಲ್ ಕಂಟ್ರೋಲ್ ಗಸಿಟ ಕಂಟ್ರೋಲ್. ಆಂಟಿಡೋಟ್ ತಯಾರಾಗೋಯ್ತು ಕಣ್ರೆ. ಸಿಗಡಿ ಮೀನು. ಪತ್ಲೋ ಗಟ್ಟಿಯಾಗಿ ಇಟ್ಕೊಳ್ಳೋ ಇವನ್ನ. ಗಸಿಟರಾಮ, ಅರೆ ಗಸಿಟರಾಮ, ಕಪ್ಪೆ ತರ ಹಾರ್ಬೇಡ ಕಣೋ. ಬಿಡ್ರಾ, ಬಿಡ್ರಾ. ಈಗ್ಲೂ ಹೇಳ್ತೀನಿ, ಅವ್ರನ್ನ ಎದುರಾಕೋಬಿಡಿ. ಅವ್ರು ಹೆಂಗ್ ಹೊಡಿತಾರೆ ಅಂದ್ರೆ ನಿಮ್ಮ ದೇಶದವ್ರು ಕೂಡ ನಿನ್ನ ಗುರ್ಸಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಅಮ್ಮ ಯೋಚನೆ ಮಾಡಿ, ಇದೇ ಸರಿಯಾದ ಸಮಯ. ನೀನ್ ಯೋಚನೆ ಮಾಡು. ನನ್ ಕೈಲಿ ವದ ಇವಾಗ ತಿಂತ್ಯಾ ಇಲ್ಲ ಆಮೇಲೆ ತಿಂತ್ಯಾ? ಮೊಟು ಪತ್ಲು, ನಾನ್ ನಿಮ್ ಹಿಂದೆನೆ ಬರ್ತಾ ಇದ್ದೀನಿ. ಹೇಳಿದೆ ತಾನೆ ಮೇಲಿಂದ ನೆಟ್ಟಿ ಕೆಳಗ್ ಜಿಗಿಯಕ್ಕಾಗಲ್ಲ ಅಂತ. ಮತ್ತೆ ಮುಟ್ಟು ಬಂದು ಜೊತೆ ಏನ್ ಯುದ್ಧ ಮಾಡ್ತೀರಾ? ನೀನ್ ಯಾರ್ ಕಡೆ ಇದೆಯಾ ಹೇಳ್ಬಿಡು. ನಾನಂತೂ ನಿಮ್ ಕಡೆನೇ ಇದ್ದೀನಿ. ಮೊಟು, ನಾನ್ ಬರ್ತಾ ಇದ್ದೀನಿ. ಈ ಸಲ ನಿನ್ನ ಯಾರು ಕಾಪಾಡಕ್ಕಾಗಲ್ಲ. ಇವನ್ ಕತೆ ಇವತ್ತು ಮುಗೀತು. ಬೇಗ ಕುಡ್ಸಿ, ಬೇಗ ಕುಡ್ಸ್ರಿ. ಈ ಆಂಟಿಡೋಟ್ ನಲ್ಲಿ ಏನು ಮಜಾನೇ ಇಲ್ಲ ಅಣ್ಣ. ಇವ್ರೇನಪ್ಪ ಮಾಡ್ತಾ ಇದ್ದಾನೆ? ಯಾಕಪ್ಪ ಡ್ಯಾನ್ಸ್ ಆಡ್ತಾ ಇದ್ದಾನೆ? ಬಿಡ್ತೀನಿ. ಅಯ್ಯೋ ಗಸಿಟ, ಏನೋ ಮಾಡ್ತಿದ್ದೆ ನನಗೆ ನೀನು. ನನಗೂ ಸಾಂಬಿ ಮಾಡಕ್ ಬಿಟ್ಟ. ನನಗೂ ಆಂಟಿಡೋಟ್ ಕೊಡ ಪತ್ಲು ಬೇಗ. ಈಗ ನಾನು ಏನ್ ಮಾಡೋದು? ಅಮ್ಮಮ್ಮ, ಸಮುದ್ರದ ಮಧ್ಯ ಬಂದು ನಾವ್ ಏನ್ರ ಮಾಡ್ತಾ ಇದೀವಿ. ಗಸಿಟರಾಮ ಸರಿಯಾಗಿ ಹೋಗ್ಬಿಟ್ಟ. ಏನ್ ಹೇಳ್ತಿರೋ ಸ್ವಲ್ಪ ನೇರವಾಗಿ ಹೇಳ್ರಪ್ಪ. ನನ್ಗೇನಾಗ್ಬಿಟ್ಟಿತ್ತು? ಗಸಿಟರಾಮ ಮೊದ್ಲು ಅಮೃತ ಫಲನ ತಗೊಳಂಗ್ ಕಣೋ, ಆಮೇಲೆಲ್ಲ ವಿವರವಾಗಿ ಹೇಳ್ತೀನಿ ನಾನು. ಪತ್ಲು ಜೋರಾಗಿ ಓಡ್ಸು. ಅಯ್ಯೋ ಇಲ್ಲ, ಅಯ್ಯೋ ಮೋಟ. ಅಯ್ಯೋ ಹಿಡ್ಕೊಳ್ರ. ಮೊಟು, ಅದೇ ಕಣಪ್ಪ ನಾನು ಹೇಳಿದ ಐಲ್ಯಾಂಡು. ಅಲ್ಲಿ ಹೋದ್ರೆ ನಾನು ಹೇಳಿದ ಫ್ರೂಟ್ ಸಿಗುತ್ತೆ ಕಣಪ್ಪ. ಅದು ವಿಶೇಷವಾದ ಗಿಡದಲ್ಲಿ ಬಿಟ್ಟಿರುತ್ತೆ. ಬೇಗ ಬೇಗ ಹೋಗೋಣ. ಬೇಗ ನೋಡಿ. ಏ ಮಧ್ಯದಲ್ಲಿ ಕಿರ್ಚಾಡೋದನ್ನ ನಿಲ್ಸೆ. ನಾನು ಯಾಕೆ ಕೂಕೋತಾ ಇದ್ದೀನಿ ಗೊತ್ತಾಗ್ತಾ ಇಲ್ವೇ? ಅಯ್ಯೋ, ಈಗ ನಾವು ಯೋಚನೆ ಮಾಡ್ಬೇಕಾಗಿದ್ದೇನು ಅಂತ ಹೇಳಿದ್ರೆ ಆ ಹಣ್ಣಿನ ಮರ ಯಾವುದು ಅಂತ ಹುಡುಕ್ಬೇಕಾಗಿದೆ ಅಷ್ಟೇ. ಬನ್ನಿ. ಅಯ್ಯೋ ನನ್ನ ಜೀವದ ಗೆಳೆಯರ, ಆ ಮರ ಇದೆಯಲ್ಲ, ಅದು ಬೇರೆ ಮರಕ್ಕಿನ್ನ ಸ್ವಲ್ಪ ವಿಚಿತ್ರವಾಗಿರುತ್ತೆ ಕಣ್ರೆ. ಎಲ್ರೂ ಸ್ವಲ್ಪ ಗಮನ ಇಟ್ಟು ಹುಡುಕಿ ವಿಚಿತ್ರವಾದ ಮರ ಎಲ್ಲಿದೆ ಅಂತ. ಓಕೆ, ಎಲ್ಲಾನು ನಾನು ನಿಗಾ ಇಟ್ಟು ನೋಡ್ತೀನಿ. Watch India's largest kids library only on Jio Hotstar. Download the app now.